ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಾವೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಎಲ್ಲೆಲ್ಲೆಲ್ಲೋ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳ ನೋಡ್ರಪ್ಪ. ನಿನ್ನೆ ಆಯ್ತಾರಿತ್ತು, ಹಿಂಗಾಗಿ ನಾ ಬಂದಿರ್ಲಿಲ್ಲ. ಅದಕ್ಕೆ ಇವತ್ತು ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ಹೇಳಾಕತ್ತೀನಿ. ಎಲ್ಲರಿಗೂ ಆ ದೇವರು ಚಲೋದೇ ಮಾಡ್ತಾನ, ಚಲೋದೇ ಮಾಡ್ಲಿ. ಹೊಸ ವರ್ಷದ ಶುಭಾಶಯ ಅಂತ ಹೇಳಿಕತ್ತಿ ನೋಡ್ರಪ್ಪ. ನೋಡ್ರಿ, ಎಂಥ ಅವಸ್ಥೆ ಅಂತೀನಿ. ಈ ವರ್ಷರೇ ಕಡಿಕ ಈ ಕಲ್ಲು ಹೊಡಿದು ನಿಂದಿರ್ತದ. ಸ್ವಲ್ಪ ದೇವ್ರ ಚಲೋ ಬುದ್ಧಿ ಕೊಡ್ತಾನ ಅಂತ ಅನ್ಕೊಂಡ್ರ ಅದು ಆಗುದೇ ಇಲ್ಲ ನೋಡ್ರಿ. ನಾಯಿ ಬಾಲ ಯಾವತ್ತಿದ್ರು ಡೊಂಕಿ ಅಲ್ಲೇನ್ ಹೇಳ್ರಿ. ಅಲ್ಲ, ನಂಗೆ ಒಂದ್ ಅರ್ಥ ಆಗಲಾಗ್ಯದ. ನಾವು ಹಬ್ಬ ಬತ್ತಂದ್ರೆ ಹೆಂಗಿರ್ತೀವಿ ಹೇಳ್ರಿ? ಅಗ್ದಿ ಹಿಗ್ಲೆ ಎಲ್ಲಾರು ಕೂಡ್ಕೊಂಡು ಹಬ್ಬ ಮಾಡ್ತೀವಿ, ಸ್ವೀಟ್ ತಿಂತೀವಿ, ಚಲೋದೇ ಮಾತಾಡ್ಕೊಂತ ಚಲೋದೇ ಮಾಡ್ತೀವಿ ನೋಡ್ರಿ. ಚಲೋದು ಒಳ್ಳೇದು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರ ಕೆಟ್ಟದ್ದಂತೂ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ವಿಚಾರೇ ಮಾಡಲ್ಲ. ಆದ್ರ ಆ ಮಂದಿಗೆ ಹಬ್ಬ ಬಂತಂದ್ರ ಏನಾಗ್ತದೇನ ಶುರು ಹಚ್ಕೊಂಡು ಬಿಡ್ತಾರ್ಯಪ್ಪ. ಗದ್ಲ ಮಾಡ್ಲಿಕ್ಕ, ಕಲ್ಲು ಹೊಡಿಲಿಕ್ಕ ಏನ್ ತಲ್ಯಾಗ ಓಡ್ತದೋ ಯಾರಿಗ್ ಗೊತ್ತ್ರಿ. ನೋಡ್ರಿ, ಯಾರ್ಯಾರೋ ಸ್ಟೇಟಸ್ ಪೋಸ್ಟ್ ಹಾಕಿದ್ದನ್ನ ನೋಡಿದನ್ರಪ್ಪ ನಾ. ರಂಜಾನ್ ಅಂದ್ರ ತ್ಯಾಗ ಬಲಿದಾನದ ಸಂಕೇತ ಅಂತ, ಪ್ರೀತಿ ಹಂಚ್ಬೇಕು, ಕೆಟ್ಟದ್ದು ಮಾಡಬಾರ್ದು ಅಂತೆಲ್ಲಾ ಬರೆದು ಹಾಕೊಂಡಿದ್ರು. ಖರೆ ಅದ ಬಿಡ್ರಿ. ಆದ್ರ ನೋಡಿದ್ರ ಅದೇ ದಿನಾನೇ ಇವ್ರದ ಹಾವಳಿ ಹೆಚ್ಚಾಗ್ಬಿಡ್ತದ. ಹೆಂಗಿತ್ತು ಅವ್ರ ಹಬ್ಬ ಅನ್ನೋದನ್ನ ಒಂದ್ಸಲ ತೋರಿಸ್ತೀನಿ ನೋಡ್ರಿ ಬೇಕಾದ್ರ. ಇದು ಅದಲ್ಲ, ಇದು ರಾಜಸ್ಥಾನದ ಸೀನ್. ಇದು ಮಲಪುರ ಅನ್ನೋ ಜಾಗದಾಗ ಶಾಂತಿ ಪ್ರಿಯರು ರೋಡ್ನ್ಯಾಗ ನಮಾಜ್ ಮಾಡ್ಲಿಕ್ಕೆ ಬಂದಿದ್ರು. ಅದನ್ನ ತಡೆದಿದ್ದಕ್ಕ ಹಿಂಗ ಎಗರಿ ಎಗರಿ ಜಿಗದ್ ಬೀಳ್ಲಿಕ್ಕತ್ತಿದ್ರಪ್ಪ. ಇನ್ನ ಸೀನ್ ನಂಬರ್ 2 ನೋಡ್ರಿ. ಇದು ಬಿಹಾರದ ಶಾಂತಿ ಪ್ರಿಯರು ರಂಜಾನ್ ಸಲುವಾಗಿ ಹಿಂದೂಗಳಿಗೆ ಗಿಫ್ಟ್ ಕೊಡ್ಲಿಕ್ಕತ್ತಿದ್. ಪಾಪ ಮಕ್ಕಳು ಹೆಂಗಸರು ಎಲ್ಲಾ ಕೂಡ್ಕೊಂಡು ಹಿಂದೂಗಳ ಮೇಲೆ ಕಲ್ಲು ಹೊಡಿಲಿಕ್ಕತ್ತಿದ್ರು. ಅಲ್ಲ, ಇದಕ್ಕೆ ಇರ್ಬೇಕಂತೀನಿ ಒಂದಿಷ್ಟು ಮಂದಿ ಏನೋ ಹೇಳ್ತಿರ್ತಾರ ನೋಡ್ರಿ, ಮುಸ್ಲಿಮ್ಸ್ ಅಂಡರ್ ಅಟ್ಯಾಕ್ ಇನ್ ಇಂಡಿಯಾ ಅಂತ ಹೇಳಿ. ಅದ್ರದ್ದು ಖರೆ ಅರ್ಥ ಹಿಂಗೆ ಅದೇನ್ ಮತ್ತ? ಯಾರಿಗ್ ಗೊತ್ತಿರಪ್ಪ, ನನಗಂತೂ ಗೊತ್ತಿಲ್ಲ. ಆದ್ರ ಇಂಥವ್ರಿಗೆಲ್ಲ ನಮ್ಮ ಬುಲ್ಡೋಜರ್ ಬಾಬಾನೇ ಕರೆಕ್ಟ್. ಅಲ್ಲಿ ನೋಡ್ರಿ, ರೋಡ್ನ್ಯಾಗ ನಮಾಜ್ ಮಾಡಬಾರ್ದು, ಮಾಡೋ ಹಂಗಿಲ್ಲ ಅಷ್ಟೇ ಗೊತ್ತಿರ್ತೈತ್ಯಾ, ಮತ್ತ ಮಾಡಿದ್ರೆ ಏನ್ ಆಗ್ತದ ಅಂತ ಹೇಳಿ. ಹಂಗೆ ನೋಡ್ರಿ, ಈಗ ನವರಾತ್ರಿ ಹಬ್ಬಕ್ಕ ಗುಡಿ ಬಲ್ಲಿ ಮಾಂಸ ಮಾರಾಟ ಮಾಡುವುದನ್ನ ನಿಷೇಧ ಮಾಡ್ಯಾರ. ಡಿಫ್ರೆನ್ಸ್ ನೋಡ್ರಿ ನೀವು ಬರೇ. ಇದೇ ಉತ್ತರ ಪ್ರದೇಶದಾಗ ಅಖಿಲೇಶ್ CM ಆದಾಗ ಅವ್ರ ಹಬ್ಬದ ದಿನ ಗುಡಿ ಗಂಟಿನೂ ಬಾರಿಸೋ ಹಂಗಿಲ್ಲ ಅಂತ ಮಾಡಿಬಿಟ್ಟಿದ್ರ. ಈಗ ಯೋಗಿಜಿ ಮಾಂಸ ಮಾರ್ಲಿಕ್ಕ ಬಿಟ್ಟಿಲ್ಲ ಅಂತ ಹೇಳಿ ಕಿರಿಕಿರಿ ಕಿಲಾಪ ತೆಗಿಲಿಕತ್ತಾರ. ಇಂಥ ರಾಜಕಾರಣಿಗಳಿಂದನೇ ಅವರು ಇಷ್ಟೊಂದು ಮಿತಿ ಮೀರಿರೋದು ಬಿಡ್ರಿ. ಅಂದಂಗ ರಂಜಾನ್ಗ ಮೋದಿಜಿ ಮತ್ತು ಮೋಹನ್ ಭಾಗವತ್ ಅವರು ಏನೋ ಭಾರಿ ಗಿಫ್ಟ್ ಕೊಟ್ಟಾರಂತ ಕೇಳಿದ್ರಿ. ಇಲ್ಲಿ ಗೊತ್ತಾಯ್ತಿಲ್ಲ ವಿಷಯ. ಇದೇ ನೋಡ್ರಪ್ಪ ಗಿಫ್ಟ್. ನೋಡ ನೋಡ ಎಂಥ ಚಂದ. ಮೋದಿಜಿ, ಮೋಹನ್ ಭಾಗವತ್, ದೇವೇಂದ್ರ ಫಡ್ನವೀಸ್ ಎಲ್ಲಾರು ಕೂಡ್ಕೊಂಡು ಡಾಕ್ಟರ್ ಹೆಗಡೆವಾರ್ ಅವರಿಗೆ ಹೆಂಗ ನಮನ ಸಲ್ಲಿಸ್ಲಿಕ್ಕತ್ತಾರ ಅಂತ ಹೇಳಿ. ಛೆ ಪಾಪ, ಇದನ್ನ ನೋಡಿ ನಿನ್ನೆಯಿಂದ ಎಷ್ಟು ಮಂದಿ ಹಿಂದ್ ಬೆಂಕಿ ಬಿದ್ದೇತೋ ಏನೋ. ಪಾಪ ಇಷ್ಟ ದಿನ ಮೋದಿ ಮತ್ತು RSS ನಡುವ ಏನೋ ಬರಬ್ಬರಿಲ್ಲ ಅಂತ ಹೇಳಿ ಒಳಗೊಳಗೆ ಹಿಗ್ಗಿದ್ದು. ಅವ್ರಿಗೆಲ್ಲ ಈ ಸಲ ರಂಜಾನಿಗೆ ಒಂದು ಬರ್ನಾಲ್ ಕೊಟ್ರ ಚಲೋ ಇರ್ತಿತ್ತಿಲ್ಲೇನ್ರಿ? ಏನಂತೀರಿ ಹೇಳ್ರಿ? ಸ್ವಲ್ಪ BJP ಯುವ ಮೋರ್ಚಾ ಅವ್ರಿಗೆ ಹೇಳಿ ಕೊಡಸ್ರಲ್ಲ. ಅಂದಂಗ ಇನ್ನೊಂದು ವಿಷಯ ಹೇಳೋದೇ ಮರ್ತ್ಯ ನೋಡ್ರಪ್ಪ. ಒಂದು ವಿಷಯ ಗೊತ್ತಾಯ್ತಾ ನಿಮಗ? ಕಾಂಗ್ರೆಸ್ ಪಕ್ಷ ಅನ್ನೋದು ಇನ್ ಮುಂದೆ ರಾಹುಲ್ ಗಾಂಧಿ ಕಂಟ್ರೋಲ್ನಾಗ ಇರುದಿಲ್ಲ ಅಂತ. ಈ ಪಕ್ಷ ಪ್ರಿಯಾಂಕಾ ಗಾಂಧಿ ಅವರ ಮಗನ ಕಂಟ್ರೋಲಿಗೆ ಹೋಗ್ಬಿಡ್ತದಂತ. ಹೆಂಗಿದು ಲೆಕ್ಕಾಚಾರ ಅಂತ ಹೇಳ್ತೀನಿ ಕೇಳ್ರಿ. ಈಗ ರಾಹುಲ್ ಗಾಂಧಿಗೆ ಮಕ್ಕಳಂತೂ ಇಲ್ಲ. ಲಗ್ನನೇ ಆಲಾರ್ದೆ ಮಕ್ಳಾಗುದು ಹೆಂಗ್ ಹೇಳ್ರಿ? ನಮ್ದು ಒಂದು ತಲೆ ನೋಡ್ರಪ್ಪ, ಏನೇನ ಹೇಳ್ತೀನಿ ನಾನು. ಈ ರಾಹುಲ್ ಗಾಂಧಿಗೆ ಮಕ್ಕಳಿಲ್ಲ ಅಂತ ಅಂದ ಮ್ಯಾಲ ಮುಂದೆ ಈ ಪಾರ್ಟಿ ಅನ್ನೋದು ಯಾರಿಗ್ ಸೇರ್ತದ ಅಂತ ಪ್ರಶ್ನೆ ಕೇಳಿದಾಗ
ಪ್ರಿಯಾಂಕಾ ಗಾಂಧಿ ಅವರ ಮಕ್ಕಳಿಗೆ ಅಲ್ಲೇನ್ರಿ? ಇದು ಮ್ಯಾಟರ್ ನೋಡ್ರಿ. ಬಿಜೆಪಿ ನಾಯಕ ಕಿಶನ್ ರೆಡ್ಡಿ ಅವರ ಪ್ರಕಾರ ಪ್ರಿಯಾಂಕಾ ಗಾಂಧಿ ಅವರ ಮಗನೇ ಕಾಂಗ್ರೆಸ್ ಪಕ್ಷನ ಲೀಡ್ ಮಾಡ್ತಾರಂತ ಮುಂದ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದೇ ಕುಟುಂಬದ ಸ್ವತ್ತು ಅನ್ನೋದನ್ನ ಮತ್ತ ಸ್ಪಷ್ಟ ಆಯ್ತು ಅಂದಂಗಾಯ್ತಲ್ಲ. ಅಪ್ಪನ ಆಸ್ತಿ ಹೆಂಗ ಮೊಮ್ಮಕ್ಳಿಗೆ ಬರ್ತೈತಲ್ಲ, ಹಂಗೆ ಕಾಂಗ್ರೆಸ್ ಪಕ್ಷನೂ ಅಷ್ಟೇ ನೋಡ್ರಿ. ಪಾಪ ಪಕ್ಷಕ್ಕ ಅಂತ ಹೇಳಿ ಪಕ್ಷದ ಸಲುವಾಗಿ ಹೈರಾಣಾಗಿ ದುಡುದು ಎಲ್ಲರ ಕಡೆಯಿಂದ ಥೂ ಅಂತ ಉಳ್ಳಾಗಡ್ಡಿ ಕಟ್ಟಿಸ್ಕೊಂಡವ್ರಿಗೆ ಏನ್ ಮಾಡ್ಬೇಕ್ರಿ? ಅದ್ರಾಗೂ ನಮ್ಮೂರಿನ ಖರ್ಗೆ ಸಾಹೇಬ್ರು ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನೇನು ಸಿಗುದಿಲ್ಲ ಅಂದ್ರ ಹೆಂಗ್ ಹೇಳ್ರಿ ಇದು? ಸೊ ಇದಕ್ಕೊಂದು ಉಗ್ರ ಹೋರಾಟ ಆಗ್ಬೇಕು ನೋಡ್ರಿ. ಕಾಂಗ್ರೆಸ್ನ ನಿಷ್ಠಾವಂತ ನಾಯಕರ ಕಡೆಯಿಂದ ಒಂದು ದೊಡ್ಡ ಹೋರಾಟ ಆಗ್ಬೇಕು. ಅಂತ ನಾಯಕರಿಗೆ ನ್ಯಾಯ ಸಿಗಬೇಕು. ಮತ್ತ ಹೋರಾಟಕ್ಕೆ ನನಗ್ ಮಾತ್ರ ಕರೀಲಿಕ್ಕೆ ಹೋಗ್ಬೇಡ್ರಿ, ನಾ ಬಹಳ ಬ್ಯುಸಿ ಅದೀನಿ. ನಾ ಬರ್ಲ್ಯಾ? ಹಂಗಾದ್ರ ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.